ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನಾನು ನನ್ನ ಮಗಳು. ಇದು ಗುರುವಾರದ ವಿಡಿಯೋ ಆಗಿರುತ್ತೆ. ಇಡ್ಲಿ ಮಾಡ್ತಾಯಿದ್ದೆ. ಈಗ ಮೊದಲಂಗೆ ನನ್ನ ಮಗಳಿಗೆ ತುಂಬ ಹೊತ್ತು ಹೊಟ್ಟೆ ಇಸ್ಕೊಂಡಿರೋಕ್ಕಾಗೋದಿಲ್ಲ. ಟೈಮ್ ಕರೆಕ್ಟಾಗಿ ಏನಾರು ಕೊಟ್ಬಿಡ್ಬೇಕಲ್ಲ. ನನಗೆ ವಾರ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಅಂತ ಈಗ ಗುರುವಾರ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಏನು ಅಂತ ಅಂದರೆ ಈ ಥರ ಇಡ್ಲಿ ದೋಸೆ ಏನಾರು ಒಂದು ಮಾಡಿಬಿಡ್ತೀನಿ. ಏಕೆಂದರೆ ಇವೆರಡು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ಇಲ್ಲ ಅಂತ ಅಂದರೆ ಅಯ್ಯೋ ಏನೂ ತಿಂಡಿ ಮಾಡಿಲ್ಲ, ಅವಳಿಗೆ ಕೊಟ್ಟಿಲ್ಲ ಅನ್ನೋ ಟೆನ್ಷನಲ್ಲಿ ಸರಿಯಾಗಿ ಪೂಜೆ ಕೂಡ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಈ ಥರ ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅವಳಿಗೂ ಅಷ್ಟೇ ಇಡ್ಲಿ ದೋಸೆ ಈ ಥರ ಎಲ್ಲ ಅಂದರೆ ಸ್ವಲ್ಪ ಇಷ್ಟ ಆಗುತ್ತೆ. ಏಕೆಂದರೆ ಇದು ಬೇಗ ಜೀರ್ಣ ಕೂಡ ಆಗುತ್ತೆ ಅಲ್ವಾ. ಪ್ರೆಗ್ನೆನ್ಸಿ ಇರೋರಿಗೆ ಇದು ಸ್ವಲ್ಪ ಲೈಟಾಗಿರುತ್ತೆ. ಅದರಿಂದ ಅವಳು ತುಂಬ ಇದನ್ನು ಇಷ್ಟಪಡ್ತಿರ್ತಾಳೆ. ಇಡ್ಲಿ ದೋಸೆ ಅಷ್ಟು ಇಷ್ಟಪಡೋದಿಲ್ಲ, ತುಂಬ ಜಾಸ್ತಿ ಇಡ್ಲಿ ಅಂದರೆ ತುಂಬ ಇಷ್ಟಪಡ್ತಾಳೆ. ಆವತ್ತೊಂದು ದಿನ 3 ಟೈಮು ಕೂಡ ಅವಳು ಇಡ್ಲಿನೇ ತಿಂತಿದ್ಲು. ಬೆಳಗ್ಗೆ ಮಧ್ಯಾಹ್ನ ಮತ್ತು ನೈಟು ಕೂಡ ನಂಗೆ ಇಡ್ಲಿನೇ ಮಾಡಿಕೊಡು ಅಂತ ಹೇಳ್ತಾಳೆ. ಯಾವಾಗಲೂ ಅಷ್ಟೇ ಇಡ್ಲಿ ಮಾಡಿದಾಗೆಲ್ಲ. ಮತ್ತು ಅವಳು ದಿನಚರಿ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟಾಗ ಅವಳು ಏನೇ ತಿನ್ನೋಕೆ ಕೊಟ್ಟರು ಅವಳಿಗೆ ಒಂಥರ ಸ್ಮೈಲ್ ಕೊಡ್ತಾಳೆ. ಅದು ನಂಗೆ ಇಷ್ಟ ಆಗುತ್ತೆ. ನಾನು ಕಾಫಿ ಮಾಡ್ಕೋತಾ ಇದ್ದೀನಿ. ನನಗೆ ಏನಾರ ಅನ್ನಿ ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣ ಬಿಸಿಯಾಗಿ ಕಾಫಿ ಕುಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡೋದು ಏನೋ ಒಂಥರ ಖುಷಿ ಅನಿಸುತ್ತೆ. ನಾನು ಸೈಡಲ್ಲಿ ಕಾಫಿ ಇಟ್ಕೊಂಡು ಇನ್ನೊಂದು ಸೈಡಲ್ಲಿ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ನನ್ನ ಮಗಳಂದ್ಲು ಬೇಳೆ ಸಾರು ಮಾಡಿಕೊಡು ಮಮ್ಮಿ, ನನಗೆ ಇಡ್ಲಿಗೆ ಬೇಳೆ ಸಾಂಬಾರು ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಂತ ಅಂದ್ಲು. ಸರಿ ಬಿಡು ಮಗಳೇ, ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಬೇಳೆ ಸಾಂಬಾರು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ. ಅದೇನು ಅಷ್ಟೊಂದು ಇದು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸರಿ, ಅಷ್ಟರಲ್ಲಿ ಇಡ್ಲಿ ಆಯಿತು. ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ಫ್ರೆಂಡ್ಸ್, ಅಷ್ಟು ಸಾಫ್ಟಾಗಿ ಬಂದಿತ್ತು ಮಾತ್ರ ಇಡ್ಲಿ. ನೋಡಿ, ನಮ್ಮ ಮನೆ ಸಾಂಬಾರು ಏನು ಕಲರ್ಫುಲ್ಲಾಗಿದೆ ಅಲ್ವಾ. ನೋಡೋಕ್ಕೆ ಎಷ್ಟು ಕಲ್ಲರಾಗಿದೆಯೋ ಅಷ್ಟೇ ಟೇಸ್ಟಾಗಿತ್ತು ಮಾತ್ರ. ತುಂಬ ಚೆನ್ನಾಗಿತ್ತು. ಇಡ್ಲಿ ಮತ್ತು ಸಾಂಬಾರು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಆ ಕಾಂಬಿನೇಷನ್ಗೆ ಒಂದು ಹೆಸ್ರು ಹೇಳ್ತೀನಿ, ಯಾರೂ ತಪ್ಪು ತಿಳ್ಕೊಬೇಡಿ. ಇಡ್ಲಿ ಸಾಂಬಾರು ಒಂಥರ ಗಂಡ ಹೆಂಡತಿ ಥರ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಇರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಹೊಂದ್ಕೊಳುತ್ತೆ. ಅದಕ್ಕೆ ನಾನು ಯಾವಾಗಲೂ ಗಂಡ ಹೆಂಡತಿ ಅಂತ ಹೇಳ್ತಾ ಇರ್ತೀನಿ. ನಮ್ಮ ಜೀವನನೂ ಹಂಗೆ ಅಲ್ವಾ ಫ್ರೆಂಡ್ಸ್. ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋದರೆ ನಮ್ಮ ಲೈಫು ಕೂಡ ಇಷ್ಟೇ ಕಲರ್ಫುಲ್ಲಾಗಿರುತ್ತೆ. ಇನ್ನು ನೆಕ್ಸ್ಟು ನನ್ನ ಮಗಳಿಗೆ ತಿಂಡಿ ರೆಡಿ ಮಾಡಿಕೊಡ್ತಾಯಿದ್ದೀನಿ. ಅವಳಿಗೆ ತಿಂಡಿ ರೆಡಿ ಮಾಡಿ ಕೊಡೋದು ಅಂದರೆ ನನಗೆ ಇಷ್ಟ ಆಗುತ್ತೆ. ಅದು ಈ ಟೈಮಲ್ಲಂತೂ ತುಂಬ ಖುಷಿ ಕೊಡುತ್ತೆ. ಅವಳಿಗೆ ಟೈಮ್ ಕರೆಕ್ಟಾಗಿ ನಾನು ತಿಂಡಿ ಕೊಡ್ತಾಯಿದ್ದೀನಿ. ಏನೋ ಒಂಥರ ಖುಷಿ ಅಲ್ವಾ ಫ್ರೆಂಡ್ಸ್. ತಾಯಿಗೆ ಇನ್ನೇನು ಖುಷಿ ಹೇಳಿ ಇದೆ. ನಾನು ಏನೇ ಕೊಟ್ಟರು ಅವಳ ಮುಖದಲ್ಲಿ ಆ ಖುಷಿ ನೋಡೋದೇ ನನಗೆ ತುಂಬ ಖುಷಿಯಾಗುತ್ತೆ. ಇಡ್ಲಿ ಸಾಂಬಾರು ಅಲ್ವಾ ಅವಳಿಗೆ ಫೇವ್ರೆಟು. ನಗ್ತಾ ಇದ್ದಾಳೆ. ಆ್ಯಕ್ಚುಲಿ ಈ ಬಾಕ್ಸ್ ಏನು ಅಂತ ಅಂದ್ಕೊಳ್ತಾ ಇದ್ದೀರಾ ಅನಿಸುತ್ತೆ. ಇದು ನಮ್ಮ ಮನೆ ಪಾಪು ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, ಆ ಮಗುಗೆ ತೊಗೊಂಡೋಗಿ ಕೊಟ್ಬಿಟ್ಟು ಬಂದೆ. ಇದು ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಅದು ಕೂಡ ಹಾಕ್ತೀನಿ. ತರಕಾರಿ ಎಲ್ಲ ಅದೇ ಫಂಕ್ಷನ್ಗೆ ಅಂತಲೇ ತಂದಿರೋದು. ಏನು ಫಂಕ್ಷನ್ನು ಅಂತ ಮುಂದಿನ ವೀಡಿಯೋದಲ್ಲೇ ಹೇಳ್ತೀನಿ. ನನ್ನ ಮಗಳಿಗೆ ಎಂಥ ಕೆಲಸ ಕೊಟ್ಟಿದ್ದೀನಿ ಅಂದರೆ ಬಟ್ಟೆ ಮಡ್ಚೋ ಕೆಲಸ ಕೊಟ್ಟಿದ್ದೀನಿ, ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡಿ ಜೋಡಿಸೋ ಕೆಲಸ ಕೊಟ್ಟಿದ್ದೀನಿ. ಪಾಪ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾಳೆ ಅಂದರೆ ತುಂಬ ಚೆನ್ನಾಗಿ ವಾರ್ಡ್ರೋಬೆಲ್ಲ ಚೆನ್ನಾಗಿ ಜೋಡಿಸ್ಕೊತಾಳೆ ಅವಳು. ಹಗಲು ರಾತ್ರಿ ಮನಸ್ಸು ಗುರುವೆ ನಿನ್ನ ಭಜಿಸಿದೆ, ಹಸಿವು ನಿದ್ರೆ ತೊರೆದು ನಿನ್ನ ನಾಮ ಜಪಿಸಿದೆ. ಹಗಲು ರಾತ್ರಿ ಮನಸ್ಸು ಗುರುವೆ ನಿನ್ನ ಭಜಿಸಿದೆ, ಹಸಿವು ನಿದ್ರೆ ತೊರೆದು ನಿನ್ನ ನಾಮ ಜಪಿಸಿದೆ. ಕಾಮ ಕ್ರೋಧ ಗೆಲ್ಲಲೆಂದು ಶಕ್ತಿ ಬೇಡಿದೆ, ನಿನ್ನ ಪಾದ ಕಮಲದಲ್ಲಿ ಶಾಂತಿ. ಅವತ್ತು ಕೂಡ ತುಂಬಾ ಲೇಟ್ ಆಯಿತು ಫ್ರೆಂಡ್ಸ್. ನನಗೆ
ಕೆಲಸ ಮುಗಿಸಿ ರಾಯರು ವಾರ ಮಾಡೋ ಗಂಟನೇ ಲೇಟ್ ಆಯಿತು. ಏನಾರ ಅಂದ್ಕೊಳ್ಳಿ, ಗುರುವಾರದ ದಿನ ನನಗೆ ಪೂಜೆ ಮಾಡ್ತಾಯಿದ್ರೆ ನನಗೇನು ಅಂತಲೇ ಗೊತ್ತಾಗೋದಿಲ್ಲ. ಅಷ್ಟು ನಂಬಿದ್ದೀನಿ ರಾಯರಿಗೆ ನಾನು. ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ನನಗೆ. ಅವತ್ತು ತಿಂಡಿ ಅಂತ ಹೇಳಲ್ಲ, ನಾನು ಊಟ ಮಾಡಿದೆ, ತುಂಬಾ ಲೇಟ್ ಆಯಿತು. ಆ ಟೈಮಿಂಗ್ಸು ಕೂಡ ಆಗ್ತಾ ಇದೆ ನೋಡಿ. ಈ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ವಂದನೆಗಳು.